In this lecture, we will be discussing about single linked list. So singly linked list in the sense, this is also a linked list which consists of sequence of nodes where each node contains a data and pointer to the next node. Simple agi one sequential nodes irutte like this. Nodes which has data part and adra jotege pointer to the next node. So ಈ ರೀತಿ ನಮಗೆ singly linked list irutte, as well as along with this we will have a header node pointing to the first node in the linked list. And this is the syntax, like how to declare the singly linked list. First ನಾವು linked list ನ ಯಾವ ರೀತಿ ಡಿಕ್ಲೇರ್ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಇದು ನಮಗೆ ಸಿಂಟ್ಯಾಕ್ಸ್ ತರ ವರ್ಕ್ ಆಗುತ್ತೆ. ಲೈಕ್ ದಿಸ್ ಇಸ್ ಅ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಅಂಡ್ ರಿಮೆಂಬರ್ ಒನ್ ಥಿಂಗ್, ಸಿಂಗ್ಲಿ ಲಿಂಕ್ ಲಿಸ್ಟ್ ಅಂತ ಕೇಳ್ತಿದ್ದಾರೆ ಅಂದ್ರೆ ಸಮ್ಟೈಮ್ಸ್ ಕ್ವೆಶನ್ ಅಲ್ಲಿ ಸಿಂಗಲ್ ಲಿಂಕ್ ಲಿಸ್ಟ್ ಅಂತಾನೆ ಮೆನ್ಷನ್ ಮಾಡಿರ್ತಾರೆ. ಆರ್ ಜಸ್ಟ್ ಇಫ್ ದ ಕ್ವೆಶನ್ ಇಸ್ ಲೈಕ್ ಡಿಫೈನ್ ಲಿಂಕ್ಡ್ ಲಿಸ್ಟ್ ಆರ್ ಎಕ್ಸ್ಪ್ಲೈನ್ ದ ಇಂಪ್ಲಿಮೆಂಟೇಷನ್ ಆಫ್ ಲಿಂಕ್ ಲಿಸ್ಟ್ ಈ ತರ ಕೇಳಿದ್ದಾರೆ ಅಂದಾಗ್ಲೂ ಕೂಡ ಇಟ್ ಮೀನ್ಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಸಿಂಗಲ್ ಲಿಂಕ್ ಲಿಸ್ಟ್ ಅಂತಾನೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬೈ ಡಿಫಾಲ್ಟ್ ಲಿಂಕ್ಡ್ ಲಿಸ್ಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಟ್ ಈಸ್ ಅಬೌಟ್ ಸಿಂಗಲ್ ಲಿಂಕ್ ಲಿಸ್ಟ್ ಇಟ್ ಸೆಲ್ಫ್. So illi coming to the user defined data type, we will have data, int data to store the data part, and along with that we have link, pointer link anta ತಗೊಂಡಿದೀವಿ to point to the next node. So ಇದನ್ನ ನಾವು struct ಅಂತ ಏನಕ್ಕೆ struct node ಅಲ್ಲಿ ಡಿಫೈನ್ ಮಾಡ್ಕೊಂಡಿದೀವಿ ಅಂದ್ರೆ this is because ಈ link ಏನಿದೆ or the pointer, this pointer is pointing to again a node of type struct, correct? So ಅದಕ್ಕೇನೆ we are making it as struct node. ಫಾರ್ ಎಕ್ಸಾಂಪಲ್ ಇವಾಗ ಇಂಟ್ ಎಕ್ಸ್ ಅಂತ ಇದೆ, ವಿ ನೀಡ್ ಟು ಪಾಯಿಂಟ್ ಟು ದ ಮೆಮೊರಿ ಅಡ್ರೆಸ್ ಆಫ್ ಎಕ್ಸ್ ಅಂದ್ರೆ ದಿಸ್ ಇಸ್ ಆಫ್ ಇಂಟಿಜರ್ ಟೈಪ್ ಅಂದಾಗ ವಾಟ್ ಎವರ್ ದ ಪಾಯಿಂಟರ್ ದಟ್ ಈಸ್ ಪಾಯಿಂಟಿಂಗ್ ಟು ಎಕ್ಸ್ ಅಂದ್ರೆ ದಟ್ ವಿಲ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಇಂಟ್ ಸ್ಟಾರ್ ಪಿ, ಕರೆಕ್ಟ್? ಸೊ ಸಿಮಿಲರ್ಲಿ ಹಿಯರ್ ಆಲ್ಸೋ ಲಿಂಕ್ ಅಂತ ಪಾಯಿಂಟರ್ ಏನ್ ತಗೊಂಡಿದೀವಿ ದಟ್ ಈಸ್ ಪಾಯಿಂಟಿಂಗ್ ಟು ಅವರ್ ನೋಡ್. ಸೊ ಅದಕ್ಕೇನೆ ವಿ ಆರ್ ಡಿಕ್ಲೇರಿಂಗ್ ಇಟ್ ವಿತ್ ದ ಡೇಟಾ ಟೈಪ್ ಆಫ್ ಸ್ಟ್ರಕ್ಟ್ ನೋಡ್. ದಟ್ಸ್ ಇಟ್. ದ ನೆಕ್ಸ್ಟ್ ಥಿಂಗ್ ಇಸ್ ಇಂಪ್ಲಿಮೆಂಟೇಷನ್ ಆಫ್ ಲಿಂಕ್ಡ್ ಲಿಸ್ಟ್. ಸೊ ಇವಾಗ ಲಿಂಕ್ ಲಿಸ್ಟ್ ಅಂದ್ರೆ ಏನು ಅಂತ ನೋಡಿದ್ವಿ. Implementation of single linked list is nothing but how to implement a singly linked list. Now, we particular first series ali we will go on discussing about singly linked list itself. Next, doubly linked list gogana. So illi we are majorly discussing about singly linked list. So elladru linked list anta use ಮಾಡ್ತಿದೀವಿ ಅಂದ್ರೆ don't get confused. That's it. So assume this. So ಈ ನೋಡ್ ಈ ತರ ಒಂದು ಪರ್ಟಿಕ್ಯುಲರ್ ಲಿಂಕ್ಡ್ ಲಿಸ್ಟ್ ಇದೆ. ಸೊ ಇದನ್ನ ನಾವು ಕ್ರಿಯೇಟ್ ಮಾಡಬೇಕು. ಲೆಟ್ಸ್ ಅಸ್ಯೂಮ್ ದ ಡೇಟಾ ಸ್ಟೋರ್ಡ್ ಆಸ್ 1 2 3. ಓಕೆ, ನೆಕ್ಸ್ಟ್ ಹೆಡ್ ಅಂತ ಒಂದು ಪಾಯಿಂಟರ್ ಇದೆ. ಸೊ ದಿಸ್ ಇಸ್ ಪಾಯಿಂಟಿಂಗ್ ಟು ದ ಫಸ್ಟ್ ನೋಡ್. ಇವಾಗ ಫಸ್ಟ್ ಏನ್ ಮಾಡ್ತೀವಿ, ವಿ ವಿಲ್ ಜಸ್ಟ್ ಕ್ರಿಯೇಟ್ ಅ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಫಸ್ಟ್, ಯಾಕೆಂದ್ರೆ ನೋಡ್ನ ನಾವು ಡಿಫೈನ್ ಮಾಡ್ತಾ ಹೋಗ್ಬೇಕು. ಸೊ ಕಮಿಂಗ್ ಟು ದ ಕ್ರಿಯೇಷನ್, ಸೇಮ್ ಸ್ಟ್ರಕ್ಟ್ ನೋಡ್ ಯೂಸ್ ಮಾಡ್ತೀವಿ. ಅಂಡ್ ಈ ಸ್ಟ್ರಕ್ಟ್ ನೋಡ್ ಅಲ್ಲಿ ವಿ ವಿಲ್ ಡಿಫೈನ್ int data to store the data. ಅದಾದ್ಮೇಲೆ we will have pointer. So that is of the type struct node itself. So struct node link ಅಂತ ಪಾಯಿಂಟರ್ ತಗೊಂಡ್ವಿ. ನೆಕ್ಸ್ಟ್ void main ಒಳಗಡೆ ಏನ್ ಮಾಡ್ತೀವಿ, we will go on defining the nodes. So ಈ void main ಒಳಗಡೆ see, first of all we need a pointer, header pointer ಬೇಕು. So this header pointer ಇದೇನ್ ಮಾಡ್ತಿದೆ, this is also pointing to a linked list or to a node, correct? So ಆ node ಯಾವ ಟೈಪ್ ಇದೆ, it is also kind of struct node. ನಾವು ಇಲ್ಲಿ ನೋಡ್ಸ್ ಏನ್ ಡಿಕ್ಲೇರ್ ಮಾಡ್ತಿದೀವಿ ಅದನ್ನ we will be defining using the struct node itself. So ಅದಕ್ಕೇನೆ what we are going to do, the pointer ಏನಿದೆ similar to link, ಈ pointer ಕೂಡ it is pointing to the node. So ಅದಕ್ಕೇನೆ we will declare it as struct node ಹೆಡ್ ಅಂತ ಡಿಫೈನ್ ಮಾಡೋಣ. ಅಂಡ್ ನಮಗೆ ಪಾಯಿಂಟರ್ ಗಾರ್ಬೇಜ್ ವ್ಯಾಲ್ಯೂನ ಸ್ಟೋರ್ ಮಾಡೋದ್ ಬೇಕಾಗಿಲ್ಲ, ಕರೆಕ್ಟ್? ಸೊ ಇನಿಷಿಯಲಿ ಏನ್ ಮಾಡೋಣ, ಇನಿಷಿಯಲಿ ವಿ ವಿಲ್ ಮೇಕ್ ಇಟ್ ಟು ಹ್ಯಾವ್ ದ ವ್ಯಾಲ್ಯೂ ನಲ್. ಆಮೇಲಿಂದ ಆಫ್ಟರ್ ಕ್ರಿಯೇಟಿಂಗ್ ದ ನೋಡ್ ವಿ ಕ್ಯಾನ್ ಮೇಕ್ ಇಟ್ ಟು ಪಾಯಿಂಟ್ ಟು ದ ನೋಡ್. ಸೊ ನಾವು ವಿ ನೀಡ್ ಟು ಕ್ರಿಯೇಟ್ ದಿಸ್ ನೋಡ್. ಫಸ್ಟ್ ಈ ನೋಡ್ ಕ್ರಿಯೇಟ್ ಮಾಡೋದನ್ನ ನೋಡೋಣ. ಸೊ ಹೌ ಕ್ಯಾನ್ ವಿ ಕ್ರಿಯೇಟ್ ದಟ್? ಸ್ಟ್ರಕ್ಟ್ node, let's assume it as a new node ಅಂತ ಒಂದು ವೇರಿಯೇಬಲ್ ತಗೊಳ್ಳೋಣ. ಓಕೆ,
and that should be a pointer. ನ್ಯೂ ನೋಡ್ ಅಂತ ಒಂದು ಪಾಯಿಂಟರ್ ತಗೊಳ್ಳೋಣ. ಇನಿಷಿಯಲಿ ಇಟ್ ಹ್ಯಾಸ್ ನೋ ವ್ಯಾಲ್ಯೂಸ್, ಸೊ ಅದಕ್ಕೇನೆ ಇದನ್ನ ನಲ್ ಅಂತ ಡಿಕ್ಲೇರ್ ಮಾಡಿಡ. ನೆಕ್ಸ್ಟ್ ವಾಟ್ ವಿ ವಿಲ್ ಡೂ, ಇದಕ್ಕೆ ಡೈನಾಮಿಕಲಿ ಮೆಮೊರಿ ಅಲೋಕೇಟ್ ಮಾಡ್ಬೇಕು ನಾವೀಗ. ಇಲ್ಲಿ ಈ ತರ ನಾವು ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಈ ರೀತಿ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಾಗ ಹಿಯರ್ ನೋ ಮೆಮೊರಿ ವಿಲ್ ಬಿ ಅಲೋಕೇಟೆಡ್, ಏನು ಮೆಮೊರಿ ಅಲೋಕೇಟ್ ಆಗಿರಲ್ಲ. ದ ಮೆಮೊರಿ ವಿಲ್ ಬಿ ಅಲೋಕೇಟೆಡ್ ಓನ್ಲಿ ವೆನ್ ನಾವು ಈ ಪರ್ಟಿಕ್ಯುಲರ್ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್ ಏನಿದೆ ಅದನ್ನ ಆಕ್ಸೆಸ್ ಮಾಡಿ ವ್ಯಾಲ್ಯೂಸ್ ನ ಕೊಟ್ಟಾಗ ಯೂಸಿಂಗ್ ಅ ವೇರಿಯಬಲ್ ಫಾರ್ ದ ಸ್ಟ್ರಕ್ಟ್, ಆವಾಗ ಮಾತ್ರ ಮೆಮೊರಿ ಅಲೋಕೇಟ್ ಆಗುತ್ತೆ. ಸೊ ಹೌ ವಿಲ್ ಬಿ ಕ್ರಿಯೇಟಿಂಗ್ ದ ವೇರಿಯಬಲ್ ನಾವು. ಸೊ ವೇರಿಯಬಲ್ ಆಲ್ರೆಡಿ ತಗೊಂಡಿದೀವಿ ನ್ಯೂ ನೋಡ್ ಅಂತ ಅ ಪಾಯಿಂಟರ್. ಸೊ ನಾವು ಇದಕ್ಕೆ ವಿ ನೀಡ್ ಟು ಗಿವ್ ದ ಮೆಮೊರಿ ಯೂಸಿಂಗ್ ಡೈನಮಿಕ್ ಮೆಮೊರಿ ಅಲೋಕೇಶನ್. ನಾವು ಡೈನಮಿಕ್ ಮೆಮೊರಿ ಅಲೋಕೇಶನ್ ಮಾಡ್ತಿದೀವಿ ಅಂದ್ರೆ ವಿ ವಿಲ್ ಬಿ ಯೂಸಿಂಗ್ malloc ಫಂಕ್ಷನ್ ಯೂಶಲಿ. ಸೊ malloc ಯೂಸ್ ಮಾಡ್ತಿದೀವಿ. ಅಂಡ್ ಸಿ ದಿಸ್ ನೋಡ್ ಇಟ್ ಈಸ್ ಆಫ್ ದ ಟೈಪ್ ಏನು, ವಿ ಆರ್ ಕನ್ಸಿಡರಿಂಗ್ ನ್ಯೂ ನೋಡ್ ಹಿಯರ್. ಸೊ ಈ ನ್ಯೂ ನೋಡ್ ಏನಿದೆ ದಿಸ್ ಇಸ್ ಆಫ್ ದ ಟೈಪ್ ಸ್ಟ್ರಕ್ಟ್ ನೋಡ್, ಕರೆಕ್ಟ್. ಸೊ ಸ್ಟ್ರಕ್ಟ್ ನೋಡ್ ಯೂಸ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ ವಿತ್ ಇನ್ ನಾವು malloc ಒಳಗಡೆ ಏನ್ ಸೈಜ್ ಆಫ್ ದ ಡೇಟಾ ಟೈಪ್ ಯೂಸ್ ಮಾಡ್ತೀವಿ ದಟ್ ಶುಡ್ ಆಲ್ಸೋ ಬಿ ಆಫ್ ದ ಟೈಪ್ ಸ್ಟ್ರಕ್ಟ್ ನೋಡ್. ಆವಾಗ ಮಾತ್ರ ಈ ಡೇಟಾ ಪಾರ್ಟ್ಗೆ ಮತ್ತೆ ಪಾಯಿಂಟರ್ ಪಾರ್ಟ್ಗೆ ಕರೆಕ್ಟ್ ಆಗಿ ಮೆಮೊರಿ ಅಲೋಕೇಟ್ ಆಗುತ್ತೆ. ಸೊ ದಟ್ಸ್ ವೈ ಹಿಯರ್ ವಿ ವಿಲ್ ಗಿವ್ ಇಟ್ ಆಸ್ ಸೈಜ್ ಆಫ್ ಸ್ಟ್ರಕ್ಟ್ ನೋಡ್ ಅಂತ ಕೊಡ್ತಿದ್ವಿ. ಸೊ ನಾವು ಕಂಪೈಲರ್ ಅರ್ಥ ಆಗುತ್ತೆ, ವಿ ಆರ್ ಕ್ರಿಯೇಟಿಂಗ್ ಆರ್ ವಿ ನೀಡ್ ಅ ಸ್ಪೇಸ್ ಫಾರ್ ಸ್ಟ್ರಕ್ಟ್ ನೋಡ್. ಇಲ್ಲಿ ಯೂಸ್ ಮಾಡ್ತಿರೋ ವೇರಿಯಬಲ್ ಅಥವಾ ನ್ಯೂ ನೋಡ್ ಏನ್ ಕ್ರಿಯೇಟ್ ಮಾಡ್ತಿದೀವಿ ದಿಸ್ ಇಸ್ ಆಫ್ ದ ಟೈಪ್ ಸ್ಟ್ರಕ್ಟ್ ನೋಡ್ ಇದೆ. ಸೊ ಮೆಮೊರಿ ಶುಡ್ ಬಿ ಅಲೋಕೇಟೆಡ್ ಫಾರ್ ದ ನೋಡ್ ಅಂತ. ಅಂಡ್ ಬೈ ಡಿಫಾಲ್ಟ್ malloc ಫಂಕ್ಷನ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಟರ್ನ್ ದ ಅಡ್ರೆಸ್ ಆಸ್ ವಾಯ್ಡ್ ಪಾಯಿಂಟರ್. ರಿಮೆಂಬರ್ ದಿಸ್. ಸೊ ವಾಯ್ಡ್ ಪಾಯಿಂಟರ್ ಅಲ್ಲಿ ಅಡ್ರೆಸ್ ರಿಟರ್ನ್ ಮಾಡೋದ್ರಿಂದ ವಿ ವಿಲ್ ಟೈಪ್ ಕ್ಯಾಸ್ಟ್ ಇಟ್. ಸೊ ಟೈಪ್ ಕ್ಯಾಸ್ಟ್ ಮಾಡ್ತಿದೀವಿ ಅಂದ್ರೆ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ಮಾಡ್ತಿದೀವಿ ಅಂತ. ಸೊ ದಟ್ಸ್ ವೈ ಹಿಯರ್ ಆಲ್ಸೋ ವಿ ವಿಲ್ ಮೆನ್ಷನ್ ದ ಪಾಯಿಂಟರ್ ಆಸ್ ಸ್ಟ್ರಕ್ಟ್ ನೋಡ್ ಅಂತ ಪಾಯಿಂಟರ್ ನ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡ್ತಿದ್ವಿ. ಸೊ ಈ ಡೈನಾಮಿಕ್ ಮೆಮೊರಿ ಅಲೋಕೇಟ್ ಆದಾಗ ಏನ್ ನೋಡ್ ಕ್ರಿಯೇಟ್ ಆಗಿರುತ್ತೆ ದಟ್ ವಿಲ್ ಬಿ ಆರ್ ದ ಅಡ್ರೆಸ್ ಏನ್ ಸಿಗುತ್ತೆ ಆ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗ್ತಿದೆ ವಿತ್ ಇನ್ ನ್ಯೂ ನೋಡ್ ಪಾಯಿಂಟರ್ ಇವಾಗ. ಸೊ ಈ malloc ಫಂಕ್ಷನ್ ದಟ್ ವಿಲ್ ಕ್ರಿಯೇಟ್ ಅ ನೋಡ್ ಅಂಡ್ ಈ ನೋಡ್ ಕ್ರಿಯೇಟ್ ಆದ್ಮೇಲೆ ಅಡ್ರೆಸ್ ಫಾರ್ ಎಕ್ಸಾಂಪಲ್ ಇದು 100 ಅನ್ನೋ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ ಅಂದ್ರೆ ದಿಸ್ ಅಡ್ರೆಸ್ 100 ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ನ್ಯೂ ನೋಡ್. ಸೊ ಇವಾಗ ಲೆಟ್ಸ್ ಎಂಟರ್ ದ ಡೇಟಾ. ಡೇಟಾ ಎಂಟರ್ ಮಾಡಬೇಕು ಅಂದ್ರೆ ವಿ ನೀಡ್ ಟು ಆಕ್ಸೆಸ್ ಈಚ್ ಮೆಂಬರ್. ಈ ಡೇಟಾ ಪಾರ್ಟ್ ನ ಸಪರೇಟ್ಲಿ ಆಕ್ಸೆಸ್ ಮಾಡ್ತೀವಿ ಅಂಡ್ ದಿಸ್ ಪಾಯಿಂಟರ್ ಪಾರ್ಟ್ ವಾಟ್ ಎವರ್ ಇಟ್ ಈಸ್ ದೇರ್ ಅದನ್ನು ಸಪರೇಟ್ ಆಗಿ ಆಕ್ಸೆಸ್ ಮಾಡ್ತೀವಿ. ಸೊ ಯೂಸಿಂಗ್ ದ ಪಾಯಿಂಟರ್ ನಾವು ಸ್ಟ್ರಕ್ಚರ್ ನ ಆಕ್ಸೆಸ್ ಮಾಡ್ತಿದೀವಿ, ಸ್ಟ್ರಕ್ಚರ್ ಮೆಂಬರ್ಸ್ ನ ಅಂದ್ರೆ ವಿ ವಿಲ್ ಬಿ ಯೂಸಿಂಗ್ ಆರೋ ಮಾರ್ಕ್. ರಿಮೆಂಬರ್ ದಿಸ್. ಡಾಟ್ ಆಪರೇಟರ್ ಯೂಸ್ ಮಾಡಲ್ಲ, ವಿ ವಿಲ್ ಯೂಸ್ ದ ಆರೋ ಮಾರ್ಕ್ ಫಾರ್ ಪಾಯಿಂಟರ್ಸ್. ಬೇರೆ ವೇರಿಯೇಬಲ್ಸ್ ಕ್ರಿಯೇಟ್ ಆಗಿದೆ ಅಂದ್ರೆ ಲೈಕ್ ನಾರ್ಮಲ್ ಇಂಟಿಜರ್ ವೇರಿಯೇಬಲ್ ಅಥವಾ ಕ್ಯಾರೆಕ್ಟರ್ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ತಿದೀವಿ ಅಂದಾಗ ಡಾಟ್ ಆಪರೇಟರ್ ಯೂಸ್ ಮಾಡ್ಬೋದು. ಬಟ್ ಹಿಯರ್ ಸಿನ್ಸ್ ಇಟ್ ಇಸ್ ಅ ಪಾಯಿಂಟರ್, ನ್ಯೂ ನೋಡ್ ಪಾಯಿಂಟರ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ವಿ ವಿಲ್ ಯೂಸ್ ದ ಆರೋ ಮಾರ್ಕ್. ಗಾಟ್ ಇಟ್? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ನಾವು printf statement ಅಲ್ಲಿ what will give, let's say enter data for the node. Okay, so data entry ಆದಾಗ ಏನಾಗುತ್ತೆ, in the scanf statement it is %d data part access ಮಾಡ್ತಿದೀವಿ using the new node. So that is ampersand new node dot use ಮಾಡಲ್ಲ, instead we will use a arrow mark and data. So ಇವಾಗ let's say we will give the input as 1 ಅಂದ್ರೆ that 1 will be stored here. Next this part pointer part ಏನ್ ಮಾಡೋಣ, let's initialize it to null for time being. ಇನ್ನು ನಾವು ಹೊಸ ನೋಡ್ ಕ್ರಿಯೇಟ್ ಮಾಡಿಲ್ಲ. So that's why give it as new node arrow link. ಪಾಯಿಂಟರ್ ನ ನಾವು ಲಿಂಕ್ ಅಂತ ಡಿಕ್ಲೇರ್ ಮಾಡಿದೀವಿ. So that will be equated to null. ಸೊ ಇವಾಗ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಹ್ಯಾಸ್ ಬಿಕಮ್ ನಲ್. ಸೊ ಇವಾಗ ನ್ಯೂ ನೋಡ್ ಕ್ರಿಯೇಟ್ ಆಯ್ತು, ಒಂದ್ ನೋಡ್ ಈ ತರ ನೋಡ್ ಕ್ರಿಯೇಟ್ ಆಗಿದೆ ನಮ್ಗೆ. ಸೊ ಫಸ್ಟ್ ನೋಡ್ ಆಫ್ ದ ಲಿಂಕ್ ಲಿಸ್ಟ್ ಏನಾಗಿರುತ್ತೆ ದಟ್ ವಿಲ್ ಬಿ ಪಾಯಿಂಟೆಡ್ ಬೈ ಹೆಡರ್ ನೋಡ್. ರಿಮೆಂಬರ್ ದಿಸ್. ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಹೆಡ್ ನೋಡ್ ಏನ್ ಕ್ರಿಯೇಟ್ ಮಾಡಿದೀವಿ ಅದನ್ನ ವಿ ನೀಡ್ ಟು ಮೇಕ್ ಇಟ್ ಟು ಪಾಯಿಂಟ್ ಟು ದ
ಫಸ್ಟ್ ನೋಡ್. ಸೊ ಫಸ್ಟ್ ನೋಡಿಗೆ ಪಾಯಿಂಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ, ವಿ ವಿಲ್ ರೈಟ್ ಇಟ್ ಆಸ್ ಹೆಡ್ ಈಕ್ವಲ್ಸ್ ಟು ನ್ಯೂ ನೋಡ್. ಸೊ ಈ ಪರ್ಟಿಕ್ಯುಲರ್ ಹೆಡ್ ಈಕ್ವಲ್ಸ್ ಟು ನ್ಯೂ ನೋಡ್ ಒಂದ್ ನೋಡ್ ಇದ್ದಾಗ ಓಕೆ. ಬಟ್ ಇಫ್ ವಿ ಹ್ಯಾವ್ ಟೂ ನೋಡ್ಸ್ ಲೈಕ್ ದಿಸ್, ಈ ರೀತಿ ಎರಡ್ ನೋಡ್ ಇದೆ, ಓಕೆನಾ, ನಾವೇನು ಚೆಕ್ ಮಾಡ್ಲಿಲ್ಲ, ಆಲ್ರೆಡಿ ಹೆಡ್ ಇವಾಗ ಫಸ್ಟ್ ನೋಡಿಗೆ ಪಾಯಿಂಟ್ ಮಾಡ್ತಿದೆ. ಎಗೈನ್ ಸೆಕೆಂಡ್ ನೋಡ್ ಕ್ರಿಯೇಟ್ ಆದಾಗ ತಿರ್ಗಾ ನ್ಯೂ ನೋಡ್ ಈಕ್ವಲ್ಸ್ ಟು ಹೆಡ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಹೆಡ್ ಇನಿಷಿಯಲಿ ಫಸ್ಟ್ ನೋಡಿಗೆ ಪಾಯಿಂಟ್ ಮಾಡ್ತಿರುತ್ತೆ, ಇದು ಡೆಸ್ಟ್ರಾಯ್ ಆಗುತ್ತೆ ಅಂಡ್ ಹೆಡ್ ವಿಲ್ ಪಾಯಿಂಟ್ ಟು ದ ಸೆಕೆಂಡ್ ನೋಡ್. ಈ ರೀತಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಈ ಲಿಂಕ್ ಬ್ರೇಕ್ ಆಗ್ಬಿಡುತ್ತೆ ಅಂಡ್ ಓನ್ಲಿ ಒನ್ ನೋಡ್ ವಿಲ್ ಬಿ ಲೆಫ್ಟ್ ಇನ್ ದ ಲಿಂಕ್ಡ್ ಲಿಸ್ಟ್. ಸೊ ದಟ್ಸ್ ನಾಟ್ ವಾಟ್ ವಿ ನೀಡ್, ಕರೆಕ್ಟ್. ನಮ್ಗೆ ಎರಡು ನೋಡ್ ಉಳ್ಕೋಬೇಕು ಲಿಂಕ್ಡ್ ಲಿಸ್ಟ್ ಅಲ್ಲಿ. ಸೊ ವಾಟ್ ವಿ ವಿಲ್ ಡೂ ಇಸ್, ವಿ ವಿಲ್ ಚೆಕ್ ಆಲ್ರೆಡಿ ಹೆಡ್ ನೋಡ್ದು ಇನ್ ಕೇಸ್ ವ್ಯಾಲ್ಯೂ ರೀಪ್ಲೇಸ್ ಆಗಿದೆ ಫ್ರಮ್ ನಲ್ ಅಂದ್ರೆ ವಿ ವಿಲ್ ಗೋ ಆನ್ ವಿತ್ ಅನದರ್ ಸ್ಟೇಟ್ಮೆಂಟ್. ಬಟ್ ಇನ್ ಕೇಸ್ ಹೆಡ್ ನೋಡ್ ಈಕ್ವಲ್ಸ್ ಟು ನಲ್ ಇದೆ ಅಂದ್ರೆ, ಹೆಡ್ ಈಕ್ವಲ್ಸ್ ಟು ನಲ್ ಇದೆ ಅಂದಾಗ ಮಾತ್ರ ನ್ಯೂ ನೋಡ್ ಹೊಸದಾಗಿ ಕ್ರಿಯೇಟ್ ಆಗಿರೋ ನೋಡ್ ಏನಿರುತ್ತೆ ದಟ್ ಈಸ್ ದ ಫಸ್ಟ್ ನೋಡ್ ಅಂತ ಅರ್ಥ. ಬಟ್ ಹೆಡ್ ಈಸ್ ಪಾಯಿಂಟಿಂಗ್ ಟು ಸಮ್ ಅದರ್ ನೋಡ್ ಅಂತ ಇದೆ ಅಂದ್ರೆ ವಿತ್ ಇನ್ ದ ಪ್ರೋಗ್ರಾಮ್, ದಟ್ ಮೀನ್ಸ್ ದಟ್ ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋ ನೋಡ್ ಏನಿದೆ ದಟ್ ಈಸ್ ನಾಟ್ ದ ಫಸ್ಟ್ ನೋಡ್ ಇನ್ ಕೇಸ್ ಆಫ್ ದಟ್ ಸಿಚುಯೇಷನ್ ಅಂತ. ಸೊ ದಟ್ ಮೀನ್ಸ್ ಹಿಯರ್ ವಿ ಕ್ಯಾನ್ ಆಡ್ ಅ ಕಂಡೀಷನ್, ಇಫ್ ಓನ್ಲಿ ವೆನ್ ಹೆಡ್ ಈಸ್ ಈಕ್ವಲ್ ಟು ನಲ್. ಈ ಕಂಡೀಷನ್ ಇದ್ರೆ ಮಾತ್ರ ಈ ಪರ್ಟಿಕ್ಯುಲರ್ ಲೈನ್ ಏನಿದೆ ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಬಟ್ ಇನ್ ಕೇಸ್ ಹೆಡ್ ನೋಡ್ ದಿಸ್ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಅಂದ್ರೆ ಏನಾಗ್ಬೇಕು, ಹಿಯರ್ ವಾಟ್ ಶುಡ್ ಬಿ ದ ಚೇಂಜಸ್. ಸಿ, ಈ ರೀತಿ ಎರಡ್ ನೋಡ್ಸ್ ಕ್ರಿಯೇಟ್ ಮಾಡಿದೀವಿ ಅಂತ ಅಸ್ಯೂಮ್ ಮಾಡಿ, ಆಲ್ರೆಡಿ ಹೆಡ್ ಇಸ್ ಪಾಯಿಂಟಿಂಗ್ ಟು ದ ಫಸ್ಟ್ ನೋಡ್. ಓಕೆ, ಸೊ ನಾವು ಹೊಸದಾಗಿ ಮತ್ತೆ ನೋಡ್ ಕ್ರಿಯೇಟ್ ಮಾಡ್ತಿದೀವಿ ಅಂದ್ರೆ ಸೇಮ್ ನ್ಯೂ ನೋಡ್ ಯೂಸ್ ಮಾಡಿರುತ್ತೆ ಕಂಪೈಲರ್. ಯೂಸಿಂಗ್ ದಿಸ್ ನ್ಯೂ ನೋಡ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ಅನದರ್ ನೋಡ್. ಹೊಸ ನೋಡ್ ಕ್ರಿಯೇಟ್ ಮಾಡಿದೆ ಅಂಡ್ ನಾವು ನ್ಯೂ ನೋಡ್ ಇಸ್ ಪಾಯಿಂಟಿಂಗ್ ಟು ದಿಸ್ ಸೆಕೆಂಡ್ ನೋಡ್. ಹೊಸದಾಗಿ ಕ್ರಿಯೇಟ್ ಆಗಿರೋ ನೋಡಿಗೆ ಪಾಯಿಂಟ್ ಮಾಡ್ತಿದೆ, ಇದಕ್ಕೆ ಡೇಟಾ 2 ಇದೆ. ಅಂಡ್ ಇದರದ್ದು ಸಿನ್ಸ್ ವಿ ಹ್ಯಾವ್ ಗಿವನ್ ನ್ಯೂ ನೋಡ್ ಲಿಂಕ್ ಈಕ್ವಲ್ಸ್ ಟು ನಲ್, ಸೊ ದಿಸ್ ಇಸ್ ನಲ್ ನೌ. ಅಂಡ್ ಪ್ರೀವಿಯಸ್ಲಿ ಏನ್ ಮಾಡಿದ್ವಿ, ವೆನ್ ವಿ ಆರ್ ಕ್ರಿಯೇಟಿಂಗ್ ಫಸ್ಟ್ ನೋಡ್ ಅವಾಗ್ಲೂ ಕೂಡ ಇದು ನಲ್ ಇರುತ್ತೆ. ಬಟ್ ಇವೆರಡು ಈಗ ಲಿಂಕ್ ಆಗ್ಬೇಕು ಅಂದ್ರೆ ಫಸ್ಟ್ ನೋಡ್ದು ಲಿಂಕ್ ದಟ್ ಶುಡ್ ಪಾಯಿಂಟ್ ಟು ದ ಸೆಕೆಂಡ್ ನೋಡ್, ಕರೆಕ್ಟ್. ಸೊ ಈಗ ಫಸ್ಟ್ ನೋಡ್ದು ಲಿಂಕ್ ನ ನಾವ್ ಯಾವ ರೀತಿ ಆಕ್ಸೆಸ್ ಮಾಡ್ಬೋದು, ರಿಮೆಂಬರ್ ದಿಸ್ ಹೆಡ್ ಈಸ್ ಆಲ್ಸೋ ಅ ಪಾಯಿಂಟರ್. ಸೊ ಈ ಹೆಡ್ ಪಾಯಿಂಟರ್ ಯೂಸ್ ಮಾಡಿ ವಿ ವಿಲ್ ಆಕ್ಸೆಸ್ ದ ಲಿಂಕ್ ಪಾರ್ಟ್. ಸೊ ದಟ್ ಈಸ್ ಎಲ್ಸ್ ಅಲ್ಲಿ ವಿ ವಿಲ್ ಗಿವ್ ಲೈಕ್ ದಿಸ್, ಹೆಡ್ ಲಿಂಕ್ ವಿಲ್ ಬಿ ಈಕ್ವಲ್ ಟು ನ್ಯೂ ನೋಡ್. ಸೊ ದಟ್ಸ್. ಸೊ ಇವಾಗ ಏನಾಗುತ್ತೆ, ಫಸ್ಟ್ ನೋಡ್ ಕ್ರಿಯೇಟ್ ಆದಾಗ ಇಲ್ಲಿ ನಲ್ಲಿಗೆ ಇನಿಷಿಯೇಟ್ ಆಗಿರುತ್ತೆ ಲಿಂಕ್ ಪಾರ್ಟ್ ಅಂಡ್ ಹೆಡ್ ನ ನಾವೇನ್ ಮಾಡ್ತೀವಿ, ಸಿನ್ಸ್ ಇನಿಷಿಯಲಿ ಹೆಡ್ ವಿಲ್ ಬಿ ಈಕ್ವಲ್ ಟು ನಲ್ ಇರೋದ್ರಿಂದ ಹೆಡ್ ವಿಲ್ ಬಿ ಮೇಡ್ ಈಕ್ವಲ್ ಟು ದ ನ್ಯೂ ನೋಡ್. ಸೊ ನ್ಯೂ ನೋಡ್ ಕೂಡ ಅವಾಗ ಫಸ್ಟ್ ನೋಡ್ಗೆ ಪಾಯಿಂಟ್ ಮಾಡ್ತಿರುತ್ತೆ. ನ್ಯೂ ನೋಡ್ ಇದಕ್ಕೆ ಪಾಯಿಂಟ್ ಮಾಡ್ತಿರುತ್ತೆ, ಹೆಡ್ ಕೂಡ ಇದಕ್ಕೆ ಪಾಯಿಂಟ್ ಮಾಡ್ತಿರುತ್ತೆ ವೆನ್ ದ ಲಿಂಕ್ ಲಿಸ್ಟ್ ಹ್ಯಾಸ್ ಓನ್ಲಿ ಒನ್ ನೋಡ್. ಬಟ್ ಸೆಕೆಂಡ್ ನೋಡ್ ಕ್ರಿಯೇಟ್ ಆಯ್ತು ಅಂದಾಗ ಏನಾಗುತ್ತೆ, ಈ ನ್ಯೂ ನೋಡ್ ಏನಿದೆ ಈ ಪಾಯಿಂಟರ್ ದಟ್ ವಿಲ್ ಬಿ ಪಾಯಿಂಟಿಂಗ್ ಟು ದ ಸೆಕೆಂಡ್ ನೋಡ್ ಇನ್ ದ ಲಿಂಕ್ಡ್ ಲಿಸ್ಟ್. ಸೊ ಅವಾಗ ಏನ್ ಮಾಡ್ತೀವಿ, ಯೂಸಿಂಗ್ ದ ಹೆಡ್ ನೋಡ್ ನಾವು ಈ ಫಸ್ಟ್ ನೋಡ್ದು ಲಿಂಕ್ ಪಾರ್ಟ್ ನ ವಿ ವಿಲ್ ಮೇಕ್ ಇಟ್ ಪಾಯಿಂಟ್ ಟು ದ ನ್ಯೂ ನೋಡ್. ದಟ್ಸ್ ಇಟ್. ಓಕೆ, ಸೊ ಇವಾಗ ಟೇಕ್ ಅನದರ್ ಕೇಸ್. ನಮ್ಗೆ ತ್ರೀ ನೋಡ್ಸ್ ನ ನಾವು ಏನು ಕ್ರಿಯೇಟ್ ಮಾಡ್ತಿರೋದು ಫಾರ್ ದ ಲಿಂಕ್ಡ್ ಲಿಸ್ಟ್. ಲೆಟ್ ಮಿ ಕ್ಲಿಯರ್ ದಿಸ್. ಸೊ ಇವಾಗ ದಿಸ್ ಇಸ್ ದ ಕೇಸ್. 1, 2 ಇದೆ. ಹೆಡ್ ಇಸ್ ಪಾಯಿಂಟಿಂಗ್ ಟು ದಿಸ್ ನೋಡ್, ಫಸ್ಟ್ ನೋಡ್ಗೆ, ಅಂಡ್ ನ್ಯೂ ನೋಡ್ ಅಂತ ಏನಿದೆ ದಿಸ್ ಇಸ್ ಪಾಯಿಂಟಿಂಗ್ ಟು ದ ಸೆಕೆಂಡ್ ನೋಡ್. ನಾವಿವಾಗ ಇನ್ನೊಂದು ಹೊಸ ನೋಡ್ ನ ಕ್ರಿಯೇಟ್ ಮಾಡ್ತಿದೀವಿ. ಓಕೆ, ಸೊ ದ ನೋಡ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಅವಾಗ ಏನಾಗುತ್ತೆ, ನ್ಯೂ ನೋಡ್ ಇದನ್ನ ಪಾಯಿಂಟ್ ಮಾಡ್ತಿದ್ದು ದಟ್ ವಿಲ್ ಕಮ್ ಅಂಡ್ ಪಾಯಿಂಟ್ ಟು ದ ನ್ಯೂಲಿ ಕ್ರಿಯೇಟೆಡ್ ನೋಡ್. ಯಾಕೆಂದ್ರೆ ಪ್ರತಿ ಸಲ ನಾವು ಹೊಸ ನೋಡ್ ಕ್ರಿಯೇಟ್ ಮಾಡ್ಬೇಕು ಅಂದಾಗ್ಲೂ ವಿ ವಿಲ್ ಬಿ ಯೂಸಿಂಗ್ ನ್ಯೂ ನೋಡ್ ಇಟ್ ಸೆಲ್ಫ್. ಸೊ ಇವಾಗ ಹೊಸ ನೋಡ್ ಕ್ರಿಯೇಟ್ ಮಾಡಿದೀವಿ, ನಾವು ನ್ಯೂ ನೋಡ್ ಇಸ್ ಪಾಯಿಂಟಿಂಗ್ ಟು ದ ಥರ್ಡ್ ನೋಡ್, ಇದ್ರಲ್ಲಿ ಡೇಟಾ 3 ಇದೆ ಅಂಡ್ ದಿಸ್ ಇಸ್ ನಲ್. ಇವಾಗ ಏನಾಗ್ಬೇಕು, ದಿಸ್ ಸೆಕೆಂಡ್ ನೋಡ್ ಇಟ್ ಶುಡ್ ಪಾಯಿಂಟ್ ಟು ದ ಥರ್ಡ್ ನೋಡ್, ಕರೆಕ್ಟ್. ಬಟ್ ಈ ಸೆಕೆಂಡ್ ನೋಡ್ ನ ಆಕ್ಸೆಸ್ ಮಾಡಕ್ಕೆ ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ವೇರಿಯಬಲ್. ಯಾಕೆಂದ್ರೆ ವಿ ಕಾಂಟ್ ಮೂವ್ ಹೆಡ್ ನ ನಾವ್ ಇಲ್ಲಿಗೆ ಸೆಕೆಂಡ್ ಹೆಡ್ ಲಿಂಕ್ ಈಕ್ವಲ್ಸ್ ಟು
ಹೆಡ್ ಈಕ್ವಲ್ಸ್ ಟು ಹೆಡ್ ಲಿಂಕ್ ಅಂತ ಕೊಟ್ರೆ ಏನಾಗ್ಬಿಡುತ್ತೆ, ದಟ್ ಟೈಮ್ ಹೆಡ್ ಲಿಂಕ್ ಅಂದ್ರೆ ದಿಸ್ ಪಾರ್ಟ್ ಕರೆಕ್ಟ್. ಇನಿಷಿಯಲಿ ಹೆಡ್ ಫಸ್ಟ್ ನೋಡ್ ಅಲ್ಲಿ ಇದೆ, ಸೊ ಹೆಡ್ ಲಿಂಕ್ ಅಂದ್ರೆ ಫಸ್ಟ್ ನೋಡ್ ಪಾಯಿಂಟ್ ಮಾಡ್ತಿರೋದು ಯಾವ್ದಕ್ಕೆ, ದಟ್ ಈಸ್ ದ ಅಡ್ರೆಸ್ ಆಫ್ ಸೆಕೆಂಡ್ ನೋಡ್. ಸೊ ಈ ಸೆಕೆಂಡ್ ನೋಡ್ಗೆ ನಾವ್ ಏನ್ ಮಾಡ್ತಿದೀವಿ, ಹೆಡ್ ಅಂತ ನೇಮ್ ಮಾಡ್ತಿದೀವಿ. ಹೆಡ್ ಲಿಂಕ್ ಅಲ್ಲಿ ಸ್ಟೋರ್ ಆಗಿರೋಂತ ಅಡ್ರೆಸ್ಗೆ ಹೋಗಿ ಹೆಡ್ ನ ಪಾಯಿಂಟ್ ಮಾಡ್ತಿದೀವಿ. ಬಟ್ ವಿ ಕಾಂಟ್ ಡೂ ದಟ್. ಏನಾಗುತ್ತೆ ಅವಾಗ, ಫಸ್ಟ್ ನೋಡ್ ರಿಮೂವ್ ಆಗ್ಬಿಡುತ್ತೆ ಫ್ರಮ್ ದ ಲಿಂಕ್ಡ್ ಲಿಸ್ಟ್. ಬಟ್ ನಮಗೆ ರಿಕ್ವೈರ್ಮೆಂಟ್ ಏನಿರೋದು, ವಿ ನೀಡ್ ದ ಫಸ್ಟ್ ನೋಡ್, ಸೆಕೆಂಡ್ ನೋಡ್ ಆಸ್ ವೆಲ್ ಆಸ್ ದ ಥರ್ಡ್ ನೋಡ್. ಸೊ ಆವಾಗ ಏನ್ ಮಾಡ್ತೀವಿ, ವಿ ವಿಲ್ ಕ್ರಿಯೇಟ್ ಅನದರ್ ವೇರಿಯಬಲ್ temp of type same struct node. Got it? So ಈ temp variable use ಮಾಡಿ what we will do, initially ಈ temp variable ನ when only one node is present in the linked list, remember this, only one node ಇದೆ linked list ಅಲ್ಲಿ ಅಂದ್ರೆ both head and temp node ಏನಿದೆ ಇದೆರಡೂನು ನಾವು we will make it to point to the first node itself. ಅಂದ್ರೆ we will write the condition like this, if head is equal to null ಇದೆ ಅಂದ್ರೆ what we will do, both head is equal to temp is equal to null, ಈ ರೀತಿ ಕೊಡ್ತೀವಿ. ಓಕೆ, ಬಟ್ ಎಲ್ಸ್ ಕಂಡೀಷನ್ ಅಲ್ಲಿ we will make a slight change. ಸೊ ಎಲ್ಸ್ ಅಲ್ಲಿ ಏನ್ ಮಾಡ್ತೀವಿ, we will make the temp to move. Here remember head and temp both will be pointing to new node. Okay, not for the null, both will be pointing to the new node. If it is not the first node, ಆವಾಗ ಏನ್ ಮಾಡ್ತೀವಿ, see this is the condition that time. So initially ಒಂದು node create ಆಗಿದೆ, head ಮತ್ತೆ temp ಎರಡು ಕೂಡ both are pointing to the firstly created node and this is null. ಇವಾಗ new node, using new node we created another node. So now new node is pointing to the newly created node and ಇದರಲ್ಲಿ 2 ಅಂತ data store ಮಾಡಿದೀವಿ and this link is null now. So what we will do is head na move ಮಾಡಲ್ಲ, we will just move the temp. See temp next, temp link and head link both are same. So ಏನ್ ಮಾಡ್ತಿದೀವಿ, we are making temp link equal to the new node. So ಇವಾಗ ಏನಾಗುತ್ತೆ, temp link in the sense first node the link part. So this is made to point to the second node. Okay, so after making it point to the second node, ಇವಾಗ ಏನ್ ಮಾಡ್ತೀವಿ, we will move this temp node to the second node. ಏನಕ್ಕೆ, so that we can use this new node again to create another node. So ಇವಾಗ ಏನ್ ಮಾಡ್ತಿದೀವಿ, we will make temp equal to new node. See first time ಈ ಲೈನ್ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ ಬಿಕಾಸ್ temp link ತಗೋಬೇಕು ನಾವು. So that is ಈ ಪಾರ್ಟ್ ಲಿಂಕ್ ಏನಿದೆ, this link should be made to point to the new node first. ಅದಾದ್ಮೇಲೆ new node ಮತ್ತೆ temp ಎರಡನ್ನೂ ಒಂದೇ ನೋಡಿಗೆ ನಾವು ಈಕ್ವೇಟ್ ಮಾಡ್ಬೋದು. So now temp is also pointing to the second node. ಮತ್ತೆ if we assume we created another node ಅಂದ್ರೆ third node create ಆಗಿದೆ. So now again new node is pointing to third node now. So temp is pointing to second node, head is pointing to the first node. So ಇವಾಗ ಏನ್ ಮಾಡ್ತೀವಿ, we can just make temp link equals to new node. So temp link ಅಂದ್ರೆ second node ದು link that will be made point to the third node. So after it is made point to the third node, ಏನ್ ಮಾಡ್ತಿದೀವಿ, we are making temp equals to the new node. So temp is made to point to the third node now. ಮತ್ತೆ fourth node create ಮಾಡ್ತಿದ್ರ ಅಂದ್ರೆ new node ಏನಾಗುತ್ತೆ, it will move on to the fourth node and temp will be remaining with the third node itself. So this is the logic how we are going to create node and how we will access them anta. So this is the program. See struct use ಮಾಡಿದೀವಿ to create a node, int data ಇದೆ. Here instead of link we are saying it as next. So link ಅಂತ ಆದ್ರೂ use ಮಾಡ್ಬೋದು or next, based on your convenience ನೀವು link ನ define ಮಾಡ್ಬೋದು. And next int main ಅಲ್ಲಿ we have created node pointer, temp pointer, new node. So ಇಷ್ಟನ್ನು we made it to equate, we are storing null in that. Next n and I ಅಂತ ಎರಡು ವೇರಿಯಬಲ್ ತಗೊಂಡಿದೀವಿ. Here ಎಷ್ಟು ನಂಬರ್ ಆಫ್ ನೋಡ್ಸ್ ನ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇನ್ಪುಟ್ ತಗೊಳ್ತಿದೀವಿ. ಲೆಟ್ಸ್ ಸೇ ವಿ ವಾಂಟ್ ಟು ಕ್ರಿಯೇಟ್
3 ನೋಡ್ಸ್. ಸೊ ಅವಾಗ ಏನಾಗುತ್ತೆ ಎನ್ ನಲ್ಲಿ 3 ಸ್ಟೋರ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಫಾರ್ ಲೂಪ್ ಒಳಗಡೆ ಏನಾಗುತ್ತೆ ದೀಸ್ ನೋಡ್ಸ್ ಐ ಮೀನ್ ದೀಸ್ ಲೈನ್ಸ್ ಏನಿದೆ ಅದಷ್ಟುನು ಇಟ್ ವಿಲ್ ಗೋ ಆನ್ ರಿಪೀಟಿಂಗ್ ಟಿಲ್ ಇಟ್ ಕ್ರಿಯೇಟ್ಸ್ 3 ನೋಡ್ಸ್. ಫಸ್ಟ್ ಇನಿಷಿಯಲಿ ಐ ಈಕ್ವಲ್ಸ್ ಟು 1 ತಗೊಂಡಿದೀವಿ ಅಂಡ್ ಐ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ 3 ನೋಡ್ಸ್. ಸೊ ದಟ್ಸ್ ವೈ ನೆಕ್ಸ್ಟ್ ನ್ಯೂ ನೋಡ್ ವೇರಿಯೇಬಲ್ ಅಲ್ಲಿ ಏನ್ ಮಾಡ್ತಿದೀವಿ ಹಿಯರ್ ವಿ ಆರ್ ಟೇಕಿಂಗ್ ದ ಮೆಮೊರಿ ಡೈನಮಿಕಲಿ ಡೈನಮಿಕ್ ಮೆಮೊರಿ ಅಲೋಕೇಶನ್ ಆಗ್ತಿದೆ ಯೂಸಿಂಗ್ malloc ಫಂಕ್ಷನ್. ಸೊ ನೆಕ್ಸ್ಟ್ ಆಫ್ಟರ್ ಕ್ರಿಯೇಟಿಂಗ್ ದ ನ್ಯೂ ನೋಡ್ ನಾವ್ ಏನ್ ಮಾಡ್ತಿದ್ವಿ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ ನ್ಯೂ ನೋಡ್ ಡೇಟಾ ಇನ್ಪುಟ್ ತಗೊಳ್ತಿದ್ವಿ. ಆ ಡೇಟಾ ಇನ್ಪುಟ್ ನ ವಿ ಆರ್ ಸ್ಟೋರಿಂಗ್ ಇನ್ ದ ವೇರಿಯೇಬಲ್ ಐ. ಸೊ ಇವಾಗ ಲೆಟ್ಸ್ ಅಸ್ಯೂಮ್ 1 ಅಂತ ಇನ್ಪುಟ್ ಇದೆ ಅಂದ್ರೆ ಸೊ ದಿಸ್ ಇಸ್ ಹೌ ಇಟ್ ವಿಲ್ ಬಿ ಕ್ರಿಯೇಟೆಡ್. ನೋಡ್ ಕ್ರಿಯೇಟ್ ಆಗುತ್ತೆ ಹಿಯರ್ 1 ವಿಲ್ ಬಿ ಸ್ಟೋರ್ಡ್ ಅಂಡ್ ನ್ಯೂ ನೋಡ್ ಇಸ್ ಪಾಯಿಂಟಿಂಗ್ ಟು ಫಸ್ಟ್ ನೋಡ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ. ನೆಕ್ಸ್ಟ್ ಲೈನ್ ಅಲ್ಲಿ ವಿ ಆರ್ ಮೇಕಿಂಗ್ ನ್ಯೂ ನೋಡ್ ನೆಕ್ಸ್ಟ್ ಈಕ್ವಲ್ಸ್ ಟು ನಲ್. ಸೊ ನ್ಯೂ ನೋಡ್ ನೆಕ್ಸ್ಟ್ ಅಂದ್ರೆ ದ ಪಾಯಿಂಟರ್ ಪಾರ್ಟ್. ಸೊ ದಿಸ್ ಇಸ್ ಮೇಡ್ ನಲ್. ಅದಾದ್ಮೇಲೆ ವಿ ಆರ್ ಚೆಕಿಂಗ್ ಇಫ್ ಹೆಡ್ ಈಸ್ ಈಕ್ವಲ್ ಟು ನಲ್. ಸೊ ಹೆಡ್ ಈಸ್ ಈಕ್ವಲ್ ಟು ನಲ್ ಇನ್ ದಿಸ್ ಕೇಸ್. ಸೊ ನಲ್ಗೆ ಈಕ್ವಲ್ ಇದೆ ಅಂದ್ರೆ ಹೆಡ್ ಈಸ್ ಮೇಡ್ ಟು ಪಾಯಿಂಟ್ ಟು ದ ನ್ಯೂ ನೋಡ್. ಅದೇ ತರ ಟೆಂಪ್ ಈಸ್ ಆಲ್ಸೋ ಮೇಡ್ ಪಾಯಿಂಟ್ ಟು ದ ನ್ಯೂ ನೋಡ್. ನೆಕ್ಸ್ಟ್ again it will go back to the first for loop line ಹೋಗುತ್ತೆ. here I will be incremented to 2. ಸೊ I increment ಆದ್ಮೇಲೆ ಏನಾಗುತ್ತೆ again new node using new node ಹೊಸ ನೋಡ್ ಕ್ರಿಯೇಟ್ ಆಗುತ್ತೆ. ಡೇಟಾ ಇನ್ಪುಟ್ 2 ಕೊಟ್ವಿ ಅಂತ ಅಸ್ಯೂಮ್ ಮಾಡಿ. ಸೊ 2 will be given as input and new node next will be made null. ಸೊ new node ಏನಾಗ್ತಿದೆ from first node it is moved to the second node and after that it will check with the if condition. Head equals to null idea no, because head and temp both are pointing to the first node already linked list ಅಲ್ಲಿ one node ಇದೆ. So what happens else ಹೋಗುತ್ತೆ. in else part temp next equals to new node ಇದೆ. So this temp next this will be made point to the new node and ಈ temp ನ we will move to the new node. So now ಈ temp variable ಏನಿದೆ that is also pointing to the second node. ಸೊ ಇದೇ ರೀತಿ ವಿ ವಿಲ್ ಗೋ ಆನ್ ಕ್ರಿಯೇಟಿಂಗ್ ನೋಟ್ಸ್. ನಾವ್ ಎಷ್ಟು 4 ಇನ್ಪುಟ್ ಕೊಟ್ಟಿದೀವಿ ಅಂದ್ರೆ 4 ನೋಟ್ಸ್ ಕ್ರಿಯೇಟ್ ಆಗುತ್ತೆ. 5 ಕೊಟ್ಟಿದೀವಿ ಅಂದ್ರೆ 5 ನೋಟ್ಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಆಫ್ಟರ್ ಕ್ರಿಯೇಟಿಂಗ್ ದ ನೋಟ್ಸ್ ನಾವ್ ಏನ್ ಮಾಡ್ತಿದೀವಿ ವಿ ಆರ್ ಪ್ರಿಂಟಿಂಗ್ ದ ಲಿಂಕ್ಡ್ ಲಿಸ್ಟ್. ಸಿ 3 ಅಂತ ಇನ್ಪುಟ್ ಕೊಟ್ಟಿದ್ವಿ. ಸೊ ದಿಸ್ ಇಸ್ ದ ಲಿಂಕ್ಡ್ ಲಿಸ್ಟ್. ಈ ರೀತಿ 3 ನೋಟ್ಸ್ ಕ್ರಿಯೇಟ್ ಆಗಿರುತ್ತೆ. ಹಿಯರ್ 1 2 3 ಕ್ರಿಯೇಟ್ ಆದಾಗ ಹೆಡ್ ವಿಲ್ ಬಿ ಪಾಯಿಂಟಿಂಗ್ ಟು ಫಸ್ಟ್ ನೋಡ್. ಓಕೆ ಅಂಡ್ ಟೆಂಪ್ ಈಸ್ ಪಾಯಿಂಟಿಂಗ್ ಟು ದ ಥರ್ಡ್ ನೋಡ್. ನ್ಯೂ ನೋಡ್ ಅಂತ ಏನ್ ವೇರಿಯೇಬಲ್ ತಗೊಂಡಿದೀವಿ ದಟ್ ಈಸ್ ಆಲ್ಸೋ ಪಾಯಿಂಟಿಂಗ್ ಟು ದ ಥರ್ಡ್ ನೋಡ್. ಓಕೆ ಸೊ ನೌ ವಿ ನೀಡ್ ಟು ಟ್ರಾವರ್ಸ್ ದಿಸ್ ಲಿಂಕ್ ಲಿಸ್ಟ್. ಸೊ ಲಿಂಕ್ ಲಿಸ್ಟ್ ನ ಟ್ರಾವರ್ಸ್ ಮಾಡ್ತಿದೀವಿ ಅಂದ್ರೆ ವಿ ವಿಲ್ ಬಿಗಿನ್ ಫ್ರಮ್ ದ ಹೆಡ್ ನೋಡ್. ರಿಮೆಂಬರ್ ದಟ್ ವಿ ವಿಲ್ ಬಿಗಿನ್ ಫ್ರಮ್ ದ ಹೆಡ್ ನೋಡ್. ಸೊ ಹೆಡ್ ನೋಡ್ ಯೂಸ್ ಮಾಡ್ಬೇಕು ಅಂದ್ರೆ ಈ ಟೆಂಪ್ ವೇರಿಯೇಬಲ್ ಏನ್ ತಗೊಂಡಿದ್ವಿ ಯೂಸಿಂಗ್ ದಿಸ್ ಟೆಂಪ್ ವೇರಿಯೇಬಲ್ ವಿ ವಿಲ್ ಗೋ ಆನ್ ಆಕ್ಸೆಸಿಂಗ್ ಈಚ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಪ್ರತಿ ನೋಡ್ ನ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ ಯೂಸಿಂಗ್ ದ ಟೆಂಪ್ ವೇರಿಯೇಬಲ್. ಫಾರ್ ಎಕ್ಸಾಂಪಲ್ ಐ ಯೂಸ್ ಮಾಡ್ತಿದ್ವಿ ಅಲ್ವಾ ಫಾರ್ ಅರೇಸ್, ಅದೇ ತರ ಇಲ್ಲಿ ಟೆಂಪ್ ಯೂಸ್ ಮಾಡ್ತಿದ್ವಿ. ಸೊ ಯೂಸಿಂಗ್ ಟೆಂಪ್ ವಿ ವಿಲ್ ಗೋ ಆನ್ ಆಕ್ಸೆಸಿಂಗ್ ದ ನೋಡ್ಸ್. ಸೊ ಬಿಫೋರ್ ಆಕ್ಸೆಸಿಂಗ್ ದೆಮ್ ನಾವು ಲಿಂಕ್ಡ್ ಲಿಸ್ಟ್ ನ ವಿ ಕಾಂಟ್ ಟ್ರಾವರ್ಸ್ ಇನ್ ರಿವರ್ಸ್ ಆರ್ಡರ್. ಯಾಕೆಂದ್ರೆ ಅಡ್ರೆಸ್ ಸ್ಟೋರ್ ಆಗಿರೋದು ಪ್ರೀವಿಯಸ್ ನೋಟ್ಸ್ ಅಲ್ಲಿ ಇರುತ್ತೆ. ಸೊ ದಟ್ಸ್ ವೈ ಹಿಯರ್ ವಿ ಆರ್ ಮೇಕಿಂಗ್ ಟೆಂಪ್ ಈಕ್ವಲ್ ಟು ಹೆಡ್. ಒಂದ್ಸಲ ನಾವು ಲಿಂಕ್ ಲಿಸ್ಟ್ ಕ್ರಿಯೇಟ್ ಮಾಡಿ ಆದ್ಮೇಲೆ ಏನ್ ಮಾಡ್ತಿದೀವಿ ಈ ಟೆಂಪ್ ವೇರಿಯೇಬಲ್ ನ ವಿ ಆರ್ ರಿಮೂವಿಂಗ್ ಇಟ್ ಫ್ರಮ್ ದ ಥರ್ಡ್ ನೋಡ್ ಅಂಡ್ ವಿ ಆರ್ ಮೇಕಿಂಗ್ ಇಟ್ ಪಾಯಿಂಟ್ ಟು ದ ಹೆಡರ್ ನೋಡ್. ಸೊ ಅದಾದ್ಮೇಲೆ ವಿ ಆರ್ ಟೇಕಿಂಗ್ ಅ ವೈಲ್ ಲೂಪ್ ಅಂಡ್ ಟೆಂಪ್ ನಾಟ್ ಈಕ್ವಲ್ ಟು ನಲ್ ವರ್ಗೂ ಟ್ರಾವರ್ಸ್ ಮಾಡ್ತೀವಿ. ಟೆಂಪ್ ನಾಟ್ ಈಕ್ವಲ್ ಟು ನಲ್ ಇನ್ ದ ಸೆನ್ಸ್ ಟಿಲ್ ಇಟ್ ರೀಚಸ್ ದ ಥರ್ಡ್ ನೋಡ್. ಥರ್ಡ್ ನೋಡ್ ಅಲ್ಲಿ ಟೆಂಪ್ ಲಿಂಕ್ ಏನಿದೆ ದಟ್ ಈಸ್ ನಲ್. ಸೊ ಇಲ್ಲಿ ರೀಚ್ ಆಗೋವರೆಗೂ ಟ್ರಾವರ್ಸಲ್ ಆಗುತ್ತೆ ಅಂಡ್ ಈಚ್ ಟೈಮ್ ವಾಟ್ ಇಟ್ ವಿಲ್ ಡೂ ಇಟ್ ವಿಲ್ ಪ್ರಿಂಟ್ ದ ಟೆಂಪ್ ಡೇಟಾ ಸ್ಟಾರ್ ಡಿ ಆಮೇಲೆ ಆರೋ ಪ್ರಿಂಟ್ ಆಗುತ್ತೆ. ಸೊ ಲೈಕ್ ದಿಸ್ 1 ಇದೆ. ಸೊ 1 ಪ್ರಿಂಟ್ ಆಗುತ್ತೆ ಫಸ್ಟ್ ಇಟರೇಷನ್ ಅಲ್ಲಿ ಅಂಡ್ ದೆನ್ ಇಟ್ ವಿಲ್ ಪ್ರಿಂಟ್ ಆರೋ. ಅದಾದ್ಮೇಲೆ ಇಟ್ ವಿಲ್ ಮೂವ್ ಟು ಟೆಂಪ್ ನೆಕ್ಸ್ಟ್. ಸೊ ಟೆಂಪ್ ನೆಕ್ಸ್ಟ್ ಅಲ್ಲಿ ಏನಾಗಿದೆ ಫಸ್ಟ್ ನೋಡ್ ಅಲ್ಲಿ ಟೆಂಪ್ ನೆಕ್ಸ್ಟ್ ಇಸ್ ಸೆಕೆಂಡ್ ನೋಡ್. ಸೊ 2 ಸ್ಟೋರ್ ಆಗಿದೆ ನೆಕ್ಸ್ಟ್ ಟೆಂಪ್ ಡೇಟಾ. ಸೊ 2 ವಿಲ್ ಬಿ ಪ್ರಿಂಟೆಡ್. ಅಗೇನ್ ಇಟ್ ವಿಲ್ ಗೋ ಫಾರ್ ಟೆಂಪ್ ನೆಕ್ಸ್ಟ್. ಸೊ ಅಗೇನ್ ಆರೋ ಪ್ರಿಂಟ್ ಆಗುತ್ತೆ ಅಂಡ್ ದೆನ್ ಇಟ್ ವಿಲ್ ಪ್ರಿಂಟ್ ದ ಥರ್ಡ್ ನೋಡ್ ಡೇಟಾ. ಅದಾದ್ಮೇಲೆ ಟೆಂಪ್ ನೆಕ್ಸ್ಟ್ ಮೂವ್ ಆಗುತ್ತೆ. ಟೆಂಪ್ ಈಕ್ವಲ್ಸ್ ಟು ಟೆಂಪ್ ನೆಕ್ಸ್ಟ್ ಇದೆ. ಸೊ ಟೆಂಪ್ ನೆಕ್ಸ್ಟ್ ಅಲ್ಲಿ ಏನ್ ಸ್ಟೋರ್ ಆಗಿದೆ ನಲ್. ಸೊ ನಾವು ಟೆಂಪ್ ಇಸ್ ಈಕ್ವಲ್ ಟು ನಲ್ ಆಯ್ತು. ಸೊ ನಾವು ವೈಲ್ ಲೂಪ್ ವಿಲ್ ಬಿ ಬ್ರೋಕನ್. ಸೊ ಆಫ್ಟರ್ ದಟ್ ವೈಲ್ ಲೂಪ್ ಬ್ರೇಕ್ ಆದ್ಮೇಲೆ ವಿ ವಿಲ್ ಜಸ್ಟ್ ಪ್ರಿಂಟ್ ನಲ್.
to indicate that linked list is done. ಇಷ್ಟೇ ನೋಟ್ಸ್ ಇರೋದು ಅಂತ ಇಂಡಿಕೇಟ್ ಮಾಡೋದಕ್ಕೆ. ಗಾಟ್ ಇಟ್. ಸೇಮ್ ಥಿಂಗ್ ನ ವಿ ಕ್ಯಾನ್ ಡೂ ವಿತ್ ಫಾರ್ ಲೂಪ್ ಆಲ್ಸೋ. ಇದ್ ರೀತಿ ಫಾರ್ ಇಲ್ಲೇ ಡೈರೆಕ್ಟ್ ಆಗಿ ಟೆಂಪ್ ಈಕ್ವಲ್ಸ್ ಟು ಹೆಡ್ ಅಂತ ಇನಿಷಿಯಲೈಸ್ ಮಾಡಿ, ಅಂಡ್ ದೆನ್ ಹಿಯರ್ temp not equal to null. Here we will give it as temp equals increment condition alva. Illi temp plus plus madakagalla. Instead we will give it as temp next. And for loop olagade here we will give the printf state. Printf %d arrow and temp data. So ee ರೀತಿ for loop adru use ಮಾಡಬಹುದು, or we can use the while loop. So that's all the program part. ಇದನ್ನ ರನ್ ಮಾಡಿ ನೋಡೋಣ. So this is the program. Enter the number of nodes ಅಂತ ಕೇಳ್ತಿದ್ದೆ. Let's give it as 4. Data for first node 2 ಕೊಡೋಣ. Data for second node. See pointer ಕೇಳಲ್ಲ, ಲಿಂಕ್ ಪಾರ್ಟ್ ಕೇಳ್ತಿಲ್ಲ, ಬಿಕಾಸ್ ಲಿಂಕಿಂಗ್ ಆಟೋಮ್ಯಾಟಿಕಲಿ ಆಗ್ತಿರುತ್ತೆ. ವಿ ಜಸ್ಟ್ ನೀಡ್ ಟು ಎಂಟರ್ ದ ಡೇಟಾ, ದಟ್ಸ್ ಇಟ್. ಸೊ ಸೆಕೆಂಡ್ ನೋಡ್ಗೆ 4, ಥರ್ಡ್ ನೋಡ್ಗೆ 6 ಕೊಡೋಣ, ಅಂಡ್ ಫಾರ್ ಫೋರ್ತ್ ನೋಡ್ 8. See finally it is printing the linked list 2, 4, 6, 8 and last null. So that's it for the video. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ please like the video and don't forget to subscribe to our channel with IQ classes. Thank you for watching.